ಬಂಧುಗಳೇ, ಈಗ ನಾವು ನಿಂತಿದ್ದೀವಲ್ಲ ಚಂದ್ರಶೇಖರ್ ಆಜಾದ್ ಪ್ರತಿಮೆ ಮುಂದೆ. ಇಲ್ಲೇ ಚಂದ್ರಶೇಖರ್ ಆಜಾದ್ದು 80 ಜನ ಪೊಲೀಸರ ಏನಂದರೆ ಅದು ಪಾರ್ಕಲ್ಲಿ ಏನು ಕೂತಿರ್ತಾನೆ ಚಂದ್ರಶೇಖರ್ ಆಜಾದ್ದು, ಆ ಸಮಯದಲ್ಲಿ ಸುಳಿವು ಸಿಕ್ಕು 80 ಜನ ಬ್ರಿಟಿಷ್ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಈ ಮರದ ಸುತ್ತುವರಿತಾರೆ. ಚಂದ್ರಶೇಖರ್ ಆಜಾದ್ಗೆ ಫೈರ್ ಮಾಡಬೇಕು ಅಂತೇಳಿ. ತಕ್ಷಣ ಆಜಾದ್ಗೆ ಗೊತ್ತಾಗುತ್ತೆ ನನ್ನನ್ನು ಬ್ರಿಟಿಷರು ಸುತ್ತುವರಿದಿದ್ದಾರೆ ಅಂತೇಳಿ. ಈ ಕಾರಣಕ್ಕೇ ಜಾಗೃತನಾಗಿ ತನ್ನಲ್ಲಿ ಇರ್ತಕ್ಕಂಥ ಒಂದು ರೈಫಲನ್ನು ತೆಗಿತಾನೆ. ಅವರು ಪೊಲೀಸರು ಶೂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಆಜಾದ್ ಕೂಡ ಎಚ್ಚೆತ್ಕೊಂಡು ತನ್ನಲ್ಲಿರ್ತಕ್ಕಂಥ ರೈಫಲಿಂದ ಉಳಿದಂಥ ಪೊಲೀಸರಿಗೂ ಶೂಟ್ ಮಾಡ್ತಾನೆ. ಸುಮಾರು 80 ಜನ ಪೊಲೀಸರಲ್ಲಿ 40 ಜನ ಪೊಲೀಸರಿಗೆ ಇಂಜುರಿ ಮಾಡ್ತಾನೆ. ಆದರೆ ಕೊನೆಗೊಂದು ಬುಲೆಟ್ ಉಳಿಯುತ್ತೆ. ಮೊದಲೇ ಹೇಳ್ತಾನೆ ಆಜಾದ್, ಯಾವಾಗಲೂ ಕೂಡ ನಾನು ಆಜಾದ್, ಯಾರಿಗೂ ಆಜಾದಾಗೇ ಉಳಿತೀನಿ ಅಂತ ಹೇಳ್ತಾನೆ. ಅದರಲ್ಲಿ ಹಿಂದಿಯಲ್ಲಿ ಹೇಳ್ತಾನೆ, ಮೇ ಆಜಾದ್ ಹಿ ರಹೂಂಗ ಅಂತಲೇ ಹೇಳ್ತಾನೆ. ಅಂದರೆ ನಾನು ಆಜಾದಾಗಿ ಇರ್ತೀನಿ, ಆಜಾದಾಗೆ ಮುಂದುವರಿತೀನಿ ಅಂತೇಳಿ. ಅಂಥ ಹುತಾತ್ಮರಾದಂಥ ಒಂದು ಪ್ರತಿಮೆ ಇದು. ಅಂಥ ಹುತಾತ್ಮರಾದಂಥ ಜಾಗ ಚಂದ್ರಶೇಖರ್ ಆಜಾದ್ ಹುತಾತ್ಮರಾದಂಥ ಜಾಗ ಇದು. ಅದ್ರ ಹಿಂದ್ಗಡೆನೇ ಮರ ಇದೆ ನೋಡಿ. ಇದೇ ಮರದ ಕೆಳಗೆ ಕೂತಾಗಲೇ ಬ್ರಿಟಿಷರು ಬಂದು ಫೈರಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಮರ ಕೂಡ ತುಂಬ ಒಂದು ಪವಿತ್ರವಾದಂಥ ಒಂದು ಮರವಾಗುತ್ತೆ, ಶೌರ್ಯದ ಮರ ಆಗುತ್ತೆ. ಆದರೆ ಬ್ರಿಟಿಷರು ಈ ಮರವನ್ನು ಕತ್ತರಿಸ್ತಾರೆ. ಯಾಕಂದರೆ ಇದು ಮರ ಇದ್ದರೆ ಇದೊಂದು ಮತ್ತೆ ಆಜಾದ್ನ ಒಂದು ಪ್ರೇರಣೆ ಎಲ್ರಿಗೂ ಸಿಗುತ್ತೆ ಅಂತೇಳಿ. ಆದರೆ ದೇಶಭಕ್ತ ಬಾಂಧವರು ಏನು ಮಾಡ್ತಾರೆ, ಈ ಮರನ ಮತ್ತೆ ಅದೇ ಜಾಗದಲ್ಲೇ ಮತ್ತೆ ಮರವನ್ನೇ ಬೆಳೆಸ್ತಾರೆ. ಈಗ ನೋಡ್ತಿರ್ತಕ್ಕಂಥದ್ದು ಒಂದು ಚಂದ್ರಶೇಖರ್ ಆಜಾದ್ ಭಕ್ತಾದಿಗಳು ನೆಟ್ಟಿರ್ತಕ್ಕಂಥ ಮರ ಇದು. ಈ ಮರದ ಪೀಸ್ಗಳು ಇಲ್ಲಿ ಮ್ಯೂಸಿಯಮಲ್ಲಿದೆ. ಈಗ ನಾವು ಆ ಮರವನ್ನು ಒಂದು ಸುತ್ತಾಕಿ ಪ್ರದಕ್ಷಿಣೆ ಮಾಡ್ಕೊಂಡು ಬರೋಣ. ಇದೇ ಮರ ಇದು. ಇದೇ ಮರದ ಕೆಳಗಡೆ ಕೂತಾಗ ಬ್ರಿಟಿಷರು ಬಂದು ಅಟ್ಯಾಕ್ ಮಾಡ್ತಾರೆ. ಇದೊಂದು ಶೌರ್ಯದ ಪಾರ್ಕು.